ಹೇಗಿದ್ರೂ ಮೂಡ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈಸೂರು ಪಾದಯಾತ್ರೆ ನಡೀತಾ ಇದೆ. ಶ್ರೀರಂಗಪಟ್ಟಣದ ಕಡೆಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾರೆ. ಪಾದಯಾತ್ರೆ ಮುಗಿದ್ರೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾರೆ ನಿಖಿಲ್. ಮುಂದುವರಿಸ್ತೀವಿ ನಾವು ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆಯ ನಂತರವೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಹೋದಲ್ಲೆಲ್ಲ ಅಂದರೆ ನೋಡೋಕೆ ಹೋದರೆ ನಿಮಗೆ ಇವರು ಟ್ರಾವೆಲ್ ಮಾಡ್ತಿರೋ ಭಾಗ ಎಲ್ಲ ಜೆಡಿಎಸ್ ಸ್ವಲ್ಪ ಸ್ಟ್ರಾಂಗ್ ಇರ್ತಕ್ಕಂಥ ಏರಿಯಾ. ಹಾಗಾಗಿ ಎಲ್ಲ ಕಡೆಯಲ್ಲೂ ಉತ್ತಮ ಸ್ವಾಗತ ಸಿಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಗೆ, ವಿಜೇಂದ್ರ ಅವರಿಗೆ, ಬಿಜೆಪಿ ಜೆಡಿಎಸ್ ಎಲ್ಲ ನಾಯಕರಿಗೂ ಕೂಡ ಉತ್ಸಾಹದಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ಹಾಗೆಯೇ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮೈಸೂರು ಚಲೋ ಪಾದಯಾತ್ರೆ ಇಂದು 6ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲರೂ ಕೂಡ ಉತ್ಸಾಹದಲ್ಲಿ ಹೆಜ್ಜೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಕೂಡ ಉತ್ಸಾಹದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ಸದ್ಯ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಮಾತನಾಡ್ತೀನಿ ಸರ್. 6ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ, ಉತ್ಸಾಹ ಇನ್ನೂ ಕೂಡ ಹೆಚ್ಚಾಗ್ತಿದೆ ಜನರದು, ಏನ್ ಹೇಳ್ತೀರಿ ಸರ್? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ, ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಇವತ್ತು ಮೂಡದ ಹಗರಣದಲ್ಲಿ ನೇರವಾಗಿ ಇವತ್ತೇನು ಆರೋಪಿಸಿದಂತ ನಿಂತಿದ್ದಾರೆ. ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ನಿಗಮಕ್ಕೆ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣದ ಯಾವ್ಯಾವ ರೀತಿ ಇವತ್ತು ದುರ್ಬಳಕೆ ಮಾಡಿದೆ ಅಂತಕ್ಕಂಥದ್ದು ಈಗಾಗಲೇ ಸದನದ ಒಳಗೆ ಕೂಡ ಚರ್ಚೆ ಆಗಿದೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯದ ಜನತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು 6ನೇ ದಿನಕ್ಕೆ ನಾವೇನು ಕಾಲನ್ನು ಇಟ್ಟಿದ್ದೇವೆ. ಈ ಮೈಸೂರು ಚಲೋ ಪಾದಯಾತ್ರೆಯ ಒಂದು ಯಶಸ್ಸಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಮಂಡ್ಯ ಭಾಗದಲ್ಲಿ ನಿಮಗೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ. ಜನರು ಕೂಡ ಮಾತನಾಡಿಸಿ ನಿಮ್ಮನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತಿದ್ದಾರೆ ಸರ್. ದೇವೇಗೌಡರ ಸಾಹೇಬರ ರೈತಪರ ಹೋರಾಟ, ಮಾನ್ಯ ಕುಮಾರಣ್ಣವರ ರೈತಪರ ಕಾಳಜಿ ಇವತ್ತವರೆಗೂ ಕೂಡ ನಮಗೆ ನನ್ನ ಮೇಲೂ ಒಂದು ರೀತಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ಜಿಲ್ಲೆ. ಸಾಕಷ್ಟು ಭರವಸೆಗಳನ್ನ ನಮ್ಮ ಮೇಲೆ ಇಟ್ಟಿದ್ದಾರೆ. ಅವರ ಭರವಸೆಗೆ ತಕ್ಕಂತೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಹೇಳಿದಾಗೆ ಮಂಡ್ಯದಲ್ಲಿ ಒಂದು ರೀತಿ ಜನತಾದಳ ಪಕ್ಷಕ್ಕೆ ವಿಶೇಷವಾದಂಥ ಒಂದು ಗೌರವ ಇದೆ. ಅದಕ್ಕೆ ಕಾರಣ ಮಾನ್ಯ ದೇವೇಗೌಡರ ಸಾಹೇಬ್ರ ಇನ್ನೊಂದು ಕಡೆ ಕಾವೇರಿ ವಿಷಯವಾಗಿ ಈಗೇನು ಹಲವಾರು ವರ್ಷಗಳಿಂದ ವಿವಾದ ಇದೆ. ಮಾನ್ಯ ದೇವೇಗೌಡರ ಸಾಹೇಬರು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ನಿಂತು ಕಾವೇರಿ ವಿಷಯವಾಗಿ ಇವತ್ತು ಯಾವ ಕಾಂಗ್ರೆಸ್ಸಿಗರು ಕೂಡ ಸದನದಲ್ಲಿ ಒಳಗಡೆ ಇವತ್ತೇನು ಚರ್ಚೆ ಮಾಡ್ತಕ್ಕಂಥ ಒಂದು ನೈತಿಕತೆ ಉಳಿಸ್ಕೊಂಡಿಲ್ಲ. ಆದರೆ ದೇವೇಗೌಡರ ಸಾಹೇಬರು ಈ ವಯಸ್ಸಿನಲ್ಲೂ ಕಾವೇರಿಯ ವಿಚಾರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಈ ಭಾಗದ ರೈತರು, ಈ ಜಿಲ್ಲೆಯ ಜನತೆ ಸದಾಕಾಲ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ 2 ಲಕ್ಷ ಜನ ಸೇರಿಸಿ ಕಾಂಗ್ರೆಸ್ ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇದೆ. ಪಾದಯಾತ್ರೆಗೂ ಮುನ್ನ ಸಮಾವೇಶ ಮಾಡಿ ಬಿಜೆಪಿ ಹಾಗೂ ಜೆಡಿಎಸ್ ಭ್ರಷ್ಟಾಚಾರಗಳನ್ನ ಬೈಗಳಿತೀವಿ ಅಂತ ಹೇಳಿದ್ದಾರೆ ಸರ್. ಆಡಳಿತ ಪಕ್ಷ ಇವತ್ತು ನೇರವಾಗಿ ಸಿಕ್ಬಿದ್ದಿದ್ದಾರೆ. ಯಾರು ಭ್ರಷ್ಟಾಚಾರಿಗಳು, ಯಾವ ಹಂತದ ಭ್ರಷ್ಟಾಚಾರಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ದು 15-16 ತಿಂಗಳುಗಳಿಂದ ಅವರು ನಡ್ಕೊಂಡಿರ್ತಕ್ಕಂಥ ರೀತಿಗಳು, ಹಲವಾರು ವಿವಾದಗಳು ಇವತ್ತೇನಾಗಿದೆ ಇವೆಲ್ಲವೂ ಕೂಡ ನೋಡಿದಾಗ ಹಿಂದೆ ಹೇಳಿದ್ರು ಬಿಜೆಪಿ ಸರ್ಕಾರ ಇದ್ದಾಗ 40% ಸರ್ಕಾರ ನಾವು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನ ಏನು ಘಂಟಾಘೋಷವಾಗಿ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ಇವತ್ತು ಅದನ್ನು 100%ಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತೇನು ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಕೇವಲ ಈ ಪಾದಯಾತ್ರೆಯ ಯಶಸ್ಸನ್ನ ನೋಡಿ ಸಹಿಸಕ್ಕಾಗ್ದಿರ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ. ಇಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ.